ನಮಸ್ಕಾರ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಡರ್ಮಟಾಲಜಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಕಿರಣ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಮೊದಲನೇದಾಗಿ ಸೋರಿಯಾಸಿಸ್ ಅಂದ್ರೆ ಏನು ಅಂತ? ಓಕೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಸೋರಿಯಾಸಿಸ್ ಒಂದು ಚರ್ಮದ ಕಾಯಿಲೆ. ಸೊ ಇದನ್ನು ನಾವೇನು ಆಟೋ ಇಮ್ಯೂನ್ ಡಿಸೀಸ್ ಅಥವಾ ಏನು ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೇವೆ. ಸೊ ಯೂಶ್ವಲಿ ಸೋರಿಯಾಸಿಸ್ ಈಗ ಒನ್ ಟೈಮ್ ಟ್ರೀಟ್ಮೆಂಟ್ ತಗೊಳ್ಳುವಂಥ ಕಾಯಿಲೆ ಅಲ್ಲ. ಯೂಶ್ವಲಿ ಇಟ್ ಲಾಸ್ಟ್ ಫಾರ್ ಲಾಂಗ್ ಟೈಮ್. ಓಕೆ, ಅಂದರೆ ಇದು ಹೇಗೆ ಬರುತ್ತೆ ಅನ್ನುವಂಥದ್ದು ಈ ಕಾಯಿಲೆ? ಅಂದರೆ ಒನ್ ಟೈಮ್ ಮೆಡಿಸಿನ್ ತಗೊಳ್ಳಿಕ್ಕೆ ಆಗಲ್ಲ ಅಂತ ಹೇಳಿದರೆ ಅದ್ರದ್ದು ಯಾವ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ಬರುತ್ತೆ ಅಂತ? ಸೊ ಸೋರಿಯಾಸಿಸ್ ಯೂಶ್ವಲಿ ಏನು ಜನರಲಿ ಮಿಸ್ಕನ್ಸೆಪ್ಷನ್ ಇದೆ, ಲೈಕ್ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಅಂತ, ಬೈ ಟಚ್ ಆಗಿರ್ಬೋದು ಅಥವಾ ಕ್ಲೋಸ್ ಕಾಂಟ್ಯಾಕ್ಟ್ ಆಗಿರ್ಬೋದು ಅಂತ. ಬಟ್ ಅದು ಆ್ಯಕ್ಚುಲಿ ಇಟ್ಸ್ ನಾಟ್ ಟ್ರೂ. ಸೊ ಸೋರಿಯಾಸಿಸ್ ಅನ್ನೋದು ಅಂತ ಏನಿದೆ ಅದರಲ್ಲಿ ಯೂಶ್ವಲಿ ಮೇಯ್ನ್ ರೀಸನ್ ಅಂತ ಹೇಳಿಬಿಟ್ರೆ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್. ಅಂದರೆ ಈಗ ಸಪೋಸ್ ಈಗ ನಾರ್ಮಲ್ ಜನರಲ್ ಪಾಪ್ಯುಲೇಷನಲ್ಲಿ ಅರೌಂಡ್ 4% ಇನ್ಸಿಡೆನ್ಸ್ ಆಫ್ ಸೋರಿಯಾಸಿಸ್ ಕಾಣಿಸ್ಕೋಬಹುದು. ವೆರಾಸ್ ಇನ್ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಈಗ ಒಬ್ಬ ಔಟ್ ಆಫ್ 2 ಪೇರೆಂಟ್ಸ್ ಒಬ್ಬ ತಂದೆ ಅಥವಾ ತಾಯಿಗೆ ಇದ್ದರೆ ಅರೌಂಡ್ 16% ಇನ್ಸಿಡೆನ್ಸ್ ಇರ್ಬೋದು, ಅಂದರೆ ಆಫ್ ಸ್ಪ್ರಿಂಗ್ಸಿಗೆ ಅಂದರೆ ಮಕ್ಕಳಲ್ಲಿ ಬರುವಂತಹ ಇನ್ಸಿಡೆನ್ಸ್. ವೆರಾಸ್ ಬೋತ್ ದ ಪೇರೆಂಟ್ಸ್ ಎಫೆಕ್ಟೆಡ್ ಇದ್ದರೆ ಆಲ್ಮೋಸ್ಟ್ ಅರೌಂಡ್ 40 to 50% ಚಾನ್ಸಸ್ ಇರುತ್ತೆ ಆಫ್ ಸ್ಪ್ರಿಂಗ್ಸಿಗೆ ಸೋರಿಯಾಸಿಸ್ ಬರುವಂಥದ್ದು. ಸೊ ಯೂಶ್ವಲಿ ಇಟ್ಸ್ ಅ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇರುವಂಥ ಕಾಯಿಲೆ. ಅದರನ್ನು ಬಿಟ್ಟರೆ ಮತ್ತೆ ದರ್ ಆರ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಲೈಕ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಅಥವಾ ಕೆಲವು ಇನ್ಫೆಕ್ಷನ್ಸ್ ಕೂಡ ಸೋರಿಯಾಸಿಸ್ನ ಟ್ರಿಗರ್ ಮಾಡ್ಬೋದು. ಮತ್ತು ಇನ್ನು ಸ್ಟ್ರೆಸ್ ಇರ್ಬೋದು, ಅಥವಾ ಕೆಲವು ಡ್ರಗ್ಸ್ ಆರ್ ಮೆಡಿಕೇಷನ್ಸ್, ಈಗ ಬೇರೆ ಲೈಕ್ ಈಗ ಬೀಟಾ ಬ್ಲಾಕರ್ಸ್ ಅಂತ ನಾವೇನಾದರೂ BP-ಗೆ ತಗೊಳ್ಳುವಂಥ ಮಾತ್ರೆ ಅಥವಾ ಡಯಾಬಿಟಿಗೆ ತಗೊಳ್ಳುವಂಥ ಮಾತ್ರೆ ಅಥವಾ ಪೇನ್ ಕಿಲ್ಲರ್ಸ್ ಏನಿರುತ್ತೆ ಅದು ಕೂಡ ಯೂಶ್ವಲಿ ಟ್ರಿಗರ್ ಮಾಡ್ಬೋದು ಸೋರಿಯಾಸಿಸ್ನ. ಓಕೆ, ಈಗ ಈ ಫ್ಯಾಮಿಲಿ ಹಿಸ್ಟ್ರಿ ಅನ್ನುವಂಥದ್ದು ಈ ಸಮಸ್ಯೆಗೆ ಎಷ್ಟು ಇಂಪಾರ್ಟೆಂಟ್ ಅಂತ? ಯೂಶ್ವಲಿ ನಮ್ಮ ಕಡೆ ಬರ್ತಾರೆ ಪೇಷಂಟ್ಸ್. ಈಗ ಸಪೋಸ್ ಫಾದರ್ ಅಥವಾ ಮದರಲ್ಲಿ ಸೋರಿಯಾಸಿಸ್ ಇದ್ದರೆ ಅವರು ನೆಕ್ಸ್ಟ್ ಮಕ್ಕಳು ಪ್ಲ್ಯಾನ್ ಮಾಡುವಾಗ ಮುಂಚೆ ಯೂಶ್ವಲಿ ಬರ್ತಾರೆ, ಲೈಕ್ ವಾಟ್ ಆರ್ ಆಲ್ ದ ಚಾನ್ಸಸ್ ಅಂತ ಹೇಳಿಬಿಟ್ಟು. ಸೊ ಅದೇ ನಾನು ಹೇಳಿದಾಗೆ ಈಗ ನಾವು ಕೌನ್ಸಿಲಿಂಗ್ ಮಾಡ್ಬೋದೇ ಹೊರತು ಆ ಪರ್ಟಿಕ್ಯುಲರ್ ಕಪಲಲ್ಲಿ ಆಫ್ ಸ್ಪ್ರಿಂಗ್ಸಿಗೆ ಅಫೆಕ್ಟ್ ಆಗಿರೋದು ಹೇಳೋದು ಕಷ್ಟ. ಸೊ ಯೂಶ್ವಲಿ ಒನ್ ಪೇರೆಂಟ್ ಎಫೆಕ್ಟ್ ಇದ್ದರೆ ಅರೌಂಡ್ 16% ಚಾನ್ಸಸ್ ಇರುತ್ತೆ. ವೆರಸ್ ಬೋತ್ ದ ಪೇರೆಂಟ್ಸ್ ಎಫೆಕ್ಟ್ ಇದ್ದರೆ ಆಲ್ಮೋಸ್ಟ್ ಲೈಕ್ 40 to 50% ಚಾನ್ಸ್ ಆಗುತ್ತೆ. ಈಗ ಸಪೋಸ್ ಆಲ್ರೆಡಿ ಒಂದು ಎಫೆಕ್ಟೆಡ್ ಚೈಲ್ಡ್ ಇದೆ ಒಂದು ಕಪಲ್ಗೆ ಅಂತ ಹೇಳಿದರೆ, ಇನ್ನು ನೆಕ್ಸ್ಟ್ ಆಫ್ ಸ್ಪ್ರಿಂಗ್ಸ್ ಅಂದರೆ ಇನ್ನು ನೆಕ್ಸ್ಟ್ ಬರುವಂಥ ಇನ್ನು ಮುಂದೆಗಡೆ ಇರೋ ಮಕ್ಕಳಲ್ಲಿ ಆಲ್ಮೋಸ್ಟ್ ಲೈಕ್ ಅರೌಂಡ್ 8% ಚಾನ್ಸಸ್ ಇನ್ಕ್ರೀಸ್ ಆಗ್ತದೆ. ಓಕೆ, ಆದರೆ ಈಗ ಈ ಸಮಸ್ಯೆ ಒಬ್ಬರಿಂದ ಒಬ್ಬರಿಗೆ ಈಗ ಟಚ್ ಮಾಡಿರುತ್ತೆ, ಆ ಜಾಗನ ಮುಟ್ಟೋದ್ರಿಂದ ಅಥವಾ ಬೇರೆ ಒಂದಿದ್ರಿಂದ ಹರಡೋದೇ ಇಲ್ಲ. ಇದು ಡೈರೆಕ್ಟ್ ಕಾಂಟ್ಯಾಕ್ಟಿಂದ ಅಥವಾ ಕ್ಲೋಸ್ ಕಾಂಟ್ಯಾಕ್ಟಿಂದ ಅಥವಾ ಸೆಕ್ಷುವಲ್ ಕಾಂಟ್ಯಾಕ್ಟಿಂದ ಬರುವಂಥ ಕಾಯಿಲೆ ಅಲ್ಲ. ಇದು ಪ್ಯೂರ್ಲಿ ಆಟೋ ಇಮ್ಯೂನ್ ಕಂಡೀಷನ್ಸ್, ಜೆನೆಟಿಕ್ ಪ್ರಿಸ್ಪೊಸಿಷನಿಂದ ಮತ್ತು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಿಂದ ಬರುವಂಥ ಕಾಯಿಲೆ. ಇದರ ಲಕ್ಷಣಗಳೇನು? ಅಂದರೆ ಇದನ್ನು ನೋಡಿದಾಗ ಇದು ಸೋರಿಯಾಸಿಸ್ ಅಂತ ಹೇಗೆ ಗೊತ್ತಾಗುತ್ತೆ? ಯೂಶ್ವಲಿ ಕೆಲವು ಪರ್ಟಿಕ್ಯುಲರ್ ಸೈಟ್ಸ್ ಇದೆ ವಿಚ್ ಯೂಶ್ವಲಿ ಈಸ್ ಎಫೆಕ್ಟೆಡ್ ಇನ್ ಸೋರಿಯಾಸಿಸ್. ಅಂದರೆ ಈಗ ಕೆಲವೊಮ್ಮೆ ಸೋರಿಯಾಸಿಸಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಗಿ ಬರುತ್ತೆ. ಅಂದರೆ ಈಗ ಎಲ್ಲ ಸೋರಿಯಾಸಿಸ್ನ ನಾವು ಒಂದೇ ಥರ ಅದು ಕಾಣಲ್ಲ. ಈಗ ಸಪೋಸ್ ಮೋಸ್ಟ್ ಕಾಮನ್ ಸೋರಿಯಾಸಿಸ್ನ ನಾವು ಸೋರಿಯಾಸಿಸ್ ವಲ್ಗಾರಿಸ್ ಅಂತ ಏನು ಕರಿತೇವೆ, ಅದು ಯೂಶ್ವಲಿ ಪಾಮ್ಸ್ ಆ್ಯಂಡ್ ಸೋಲ್ಸಲ್ಲಿ ಎಫೆಕ್ಟ್ ಆಗಿರ್ಬೋದು, ಅಂದರೆ ಕೈಯಲ್ಲಿ ಮತ್ತು ಕಾಲಲ್ಲಿ ಬಂದಿರ್ಬೋದು. ಇಲ್ಲದಿದ್ದರೆ ಸ್ಕಾಲ್ಪ್ ಅಂದರೆ ತಲೆ ಕೂಡ ಎಫೆಕ್ಟ್ ಆಗಿರುವಂಥ ಚಾನ್ಸಸ್ ಇರ್ತದೆ. ಮತ್ತು ಅದರ್ಸ್ ಏರಿಯಾ ಯಾವುದು ಅಂತ ಹೇಳಿದರೆ ಈಗ ಎಲ್ಬೋಸ್ ಇರ್ಬೋದು, ನೀಸ್ ಇರ್ಬೋದು, ಯೂಶ್ವಲಿ ರೆಡ್ ಕಲರ್ ಪ್ಲಾಕ್ಸ್ ಅಂತ ಏನು ಹೇಳ್ತೇವೆ ಅದು ರ್ಯಾಷಸ್ ಕಾಣಿಸ್ಕೋಬಹುದು. ಅದರ ಜೊತೆಗೆ ಏನು ಪೌಡರಿ ಸಿಲ್ವರಿ ವೈಟ್ ಸ್ಕೇಲ್ಸ್ ಅಂದರೆ ಪೌಡರ್ ಥರ ಹೀಗೆ ಫಾಲ್ ಆಫ್ ಆಗುವಂಥದ್ದು ಕೂಡ ಇರ್ಬೋದು. ಅಂದರೆ ಯಾವ ಏಜಿನವರಲ್ಲಿ ಜಾಸ್ತಿ ಕಾಣಿಸುತ್ತೆ? ಏಜ್ ಗ್ರೂಪ್ ಅಗೇನ್ ಬೈಮೋಡಲ್ ಡಿಸ್ಟ್ರಿಬ್ಯೂಷನ್ ಇದೆ. ಒಂದು ಈಗ ಚೈಲ್ಡ್ಹುಡ್ ಸೋರಿಯಾಸಿಸ್ ಅಂತ ಏನು ಹೇಳ್ತೇವೆ ಅದು ಕೂಡ ಕಾಣ್ಬೋದು, ಲೈಕ್ ಅರೌಂಡ್ ಲೈಕ್ ಅದಕ್ಕೆ ಏನು ಪಿಡಿಯಾಟ್ರಿಕ್ ಏಜ್ ಗ್ರೂಪ್ ಲೆಸ್ ದೆನ್ 14 ಇಯರ್ಸಲ್ಲಿ ಕೂಡ ಕಾಣ್ಬೋದು. ಇನ್ನೊಂದು ಅಡಲ್ಟ್ ಆನ್ಸೆಟ್ ಅಂದರೆ ಯೂಶ್ವಲಿ 20s and 30s ಕೂಡ ಕಾಣ್ಬೋದು. ಯೂಶ್ವಲಿ ಇಟ್ ಡಿಪೆಂಡ್ಸ್, ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇತ್ತು ಅಂತ ಹೇಳಿದರೆ ಅರ್ಲಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರ್ತದೆ. ಅಂದರೆ ಈಗ ನೀವು ನಿಮ್ಮ ಹತ್ರ ಇಂಥ ಪೇಷಂಟ್ ಬಂದಾಗ ನೀವು ಯಾವ ರೀತಿ ಪರೀಕ್ಷೆನ ಮಾಡ್ತೀರಾ ಅನ್ನುವಂಥ ಟೆಸ್ಟ್? ಯೂಶ್ವಲಿ ಡಯಾಗ್ನೋಸಿಸ್ ಏನಿದೆ ಸೋರಿಯಾಸಿಸ್ ಅದು ಪ್ಯೂರ್ಲಿ ಕ್ಲಿನಿಕಲ್ ಅಂತ ಹೇಳಿದರೆ ನೋಡಿಬಿಟ್ಟು ಎಕ್ಸಾಮಿನೇಷನ್ ಮಾಡಿಬಿಟ್ಟು ಮಾಡುವಂತಹದ್ದು ಒಂದು ಡಿಸೀಸ್ ಆಗಿರ್ತದೆ. ಬಟ್ ಕನ್ಫರ್ಮೇಷನ್ಗೆ ನಾವು ಏನಂತ ಹೇಳ್ತೇವೆ, ಸ್ಕಿನ್ ಬಯೋಪ್ಸಿ ಅಂತ ಹೇಳ್ತೇವೆ. ಒಂದು ಸಣ್ಣ ಪೀಸ್ ಸ್ಕಿನ್ ತಗೊಂಡ್ಬಿಟ್ಟು ಅದನ್ನು ಎಕ್ಸಾಮಿನೇಷನ್ ಅಂದರೆ ಹಿಸ್ಟೋಪ್ಯಾಥೊಲಜಿಕಲ್ ಎಕ್ಸಾಮಿನೇಷನ್ಗೆ ನಾವು ಅದನ್ನು ಒಳಪಡಿಸಿದರೆ ಅದು ಸೋರಿಯಾಸಿಸ್ ಅಂತ ಕನ್ಫರ್ಮ್ ಆಗ್ತದೆ. ಅದರ್ವೈಸ್ ಇಟ್ಸ್ ಅ ಪ್ಯೂರ್ಲಿ ಕ್ಲಿನಿಕಲ್ ಡಯಾಗ್ನೋಸಿಸ್. ಅದಕ್ಕೆ ಏನು ಹೈಫೈ ಟೆಸ್ಟ್ ಅಥವಾ ಅದು ಅಥವಾ ಏನು ಬೇರೆ ಅದರ್ ಇನ್ವೆಸ್ಟಿಗೇಷನ್ಸ್ ಯೂಶ್ವಲಿ ಬೇಕಾಗಿರುವುದಿಲ್ಲ.
ಓಕೆ. ಅಂದ್ರೆ ಈಗ ಎಲ್ಲ ಏಜ್ನವರಲ್ಲೂ ಕೂಡ ಒಂದೇ ರೀತಿಯಾದ ಸೋರಿಯಾಸಿಸ್ ಇರುತ್ತೆ ಅಥವಾ ಬೇರೆ ಬೇರೆ ಟೈಪ್ ಇದ್ದಿರುತ್ತೆ? ಕರೆಕ್ಟ್. ಅದೇ ಸೋರಿಯಾಸಿಸ್ ನಾನು ಆಲ್ರೆಡಿ ಹೇಳಿದ ಹಾಗೆ ಅದು ಲೈಕ್ ಡಿಫ್ರೆಂಟ್ ಮಾರ್ಫಾಲಜಿಕಲ್ ಟೈಪ್ಸ್ ಬರುತ್ತೆ. ದ ಮೋಸ್ಟ್ ಕಾಮನ್ ಅಂದರೆ ಸೋರಿಯಾಸಿಸ್ ವಲ್ಗಾರಿಸ್. ಅದು ನಾನು ಹೇಳಿದಾಗೆ ಎಲ್ಬೋಸ್ ಮತ್ತು ಲೋವರ್ ಬ್ಯಾಕ್ ಕೂಡ ಇನ್ವಾಲ್ವ್ ಆಗ್ಬೋದು, ಮತ್ತು ಎಕ್ಸ್ಟೆನ್ಸರ್ ಆಸ್ಪೆಕ್ಟ್ಸ್ ಆಫ್ ನೀಸ್ ಮತ್ತು ಸ್ಕಾಲ್ಪ್ ಕೂಡ ಇನ್ವಾಲ್ವ್ ಆಗುತ್ತೆ. ದಟ್ ಈಸ್ ಸೋರಿಯಾಸಿಸ್ ವಲ್ಗಾರಿಸ್. ಇನ್ ಅದರ್ ಟೈಪ್ಸ್ ಯೂಶಲಿ ಪಿಡಿಯಾಟ್ರಿಕ್ ಏಜ್ ಗ್ರೂಪ್ ಅಂದರೆ ಮಕ್ಕಳಲ್ಲಿ ಕಂಡು ಬರುವ ಈ ಸೋರಿಯಾಸಿಸ್ ಯೂಶಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಏನು ಅಡಲ್ಟ್ಸಲ್ಲಿ ಕಂಡು ಬರೋ ಸೋರಿಯಾಸಿಸ್ಗಿಂತ. ಯೂಶಲಿ ಅದು ಜನರಲೈಸ್ ಅಂತ ಹೇಳಿದ್ರೆ ಫುಲ್ ಬಾಡಿ ಇನ್ವಾಲ್ವ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಸೈಜ್ ಏನು ಬರುತ್ತೆ ಅದರದ್ದು ಸೋರಿಯಾಟಿಕ್ ಲೀಷನ್ದು, ಅದು ಅಡಲ್ಟ್ಸಲ್ಲಿ ಇರೋ ಥರ ದೊಡ್ಡ ಸೈಜ್ ಇರುತ್ತಲ್ಲ, ಸಣ್ಣ ಸಣ್ಣ ಟೈಪ್ ಇರ್ತದೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಎಸ್ ಗಟ್ಟೆಡ್ ಸೋರಿಯಾಸಿಸ್. ಯೂಶಲಿ ಅದರ ಪ್ರೋಗ್ನೋಸಿಸ್ ಅಂದರೆ ಒಳ್ಳೇದಿರ್ತದೆ. ಅದು ಯೂಶಲಿ ಆಸ್ ದ ಏಜ್ ಪ್ರೋಗ್ರೆಸಸ್ ಅದು ಸಿಂಪ್ಟಮ್ಸ್ ಸೋರಿಯಾಸಿಸ್ ಎಲ್ಲ ಕಡಿಮೆ ಆಗ್ಕೊಳ್ತಾ ಬರ್ತದೆ ಪಿಡಿಯಾಟ್ರಿಕ್ ಏಜ್ ಗ್ರೂಪಲ್ಲಿ, ಅಂದರೆ ಮಕ್ಕಳಲ್ಲಿ. ಮತ್ತು ಅದರ್ ಟೈಪ್ಸ್ ಆಫ್ ಸೋರಿಯಾಸಿಸ್ ಅಂತ ಹೇಳಿದರೆ ನಾವು ಪಸ್ಟುಲರ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಯೂಶಲಿ ಈಗ ಒಂದು ಆಲ್ರೆಡಿ ಡೈಗ್ನೋಸ್ ಆಗಿದೆ ಪೇಷಂಟ್ ಸೋರಿಯಾಸಿಸ್ ಅಂತ ಹೇಳಿಬಿಟ್ಟು, ಅವರಲ್ಲಿ ಕೂಡ ಡಿಫ್ರೆಂಟ್ ಅಂದರೆ ಈಗ ಪಸ್ಚೂಲ್ಸ್ ಅಂತ ಹೇಳಿದರೆ ಪಸ್ ಫಿಲ್ಡ್ ಲೀಷನ್ಸ್ ಅಂದರೆ ಕಿವ್ವ ತುಂಬಿರೋ ಗುಳ್ಳೆಗಳು ಏನು ಬರ್ತದೆ ಅದು ಕೂಡ ಕಾಣಿಸ್ಕೊಳ್ಬಹುದು. ಅಥವಾ ಫುಲ್ ಬಾಡಿ ಈಗ ಲೋಕಲೈಸ್ಡ್ ಅಂದರೆ ಸ್ವಲ್ಪ ಏರಿಯಾದಲ್ಲಿ ಕಂಡು ಬರುವಂಥ ಸೋರಿಯಾಸಿಸ್ ಈಗ ಜನರಲೈಸ್ಡ್ ಡಿಸ್ಟ್ರಿಬ್ಯೂಷನ್ ಕೂಡ ಹೋಗ್ಬೋದು. ಆಗ ನಾವು ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಏನು ಹೇಳ್ತೇವೆ ಅದಿರ್ತದೆ. ಮತ್ತು ಸೋರಿಯಾಸಿಸ್ ನಾಟ್ ಜಸ್ಟ್ ಸ್ಕಿನ್, ಮತ್ತು ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಕೂಡ ಒಂದು ಎಂಟಿಟಿ ಇದೆ. ಅಂತ ಹೇಳಿದರೆ ಈಗ ಆಲ್ರೆಡಿ ಸೋರಿಯಾಸಿಸ್ ಡಯಾಗ್ನೋಸ್ ಆಗಿರೋ ಪೇಷಂಟ್ಸ್ ಜಾಯಿಂಟ್ ಕಂಪ್ಲೇಂಟ್ಸ್ ಅಂದರೆ ಮೂಳೆ ಅಥವಾ ಸಂಧಿ ನೋವಿಂದ ಬರಬಹುದು, ಅಥವಾ ಸಂಧಿ ಸ್ವೆಲ್ಲಿಂಗಿಂದ ಬರ್ಬೋದು, ಈ ಥರ ಕಂಪ್ಲೇಂಟ್ಸ್ ಕೂಡ ಬರ್ತದೆ. ಅದನ್ನು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಮತ್ತು ಸ್ಕಿನ್ ಮಾತ್ರ ಅಲ್ಲ, ನೇಲ್ ಚೇಂಜಸ್ ಕೂಡ ಕಾಮನ್ ಆಗಿ ಸೋರಿಯಾಟಿಕ್ ಪೇಷಂಟ್ಸಲ್ಲಿ ಕಂಡು ಬರ್ತದೆ. ಅಂದರೆ ಈಗ ಇವು ಒಂದು ಸಮಸ್ಯೆ ಅನ್ನುವಂಥದ್ದು ದೇಹದ ಯಾವ ಭಾಗಗಳಿಗೆ ಜಾಸ್ತಿ ಎಫೆಕ್ಟ್ ಆಗ್ತದೆ ಅಂತ? ಓಕೆ, ದೋಸ್ ಸೋರಿಯಾಸಿಸ್ ಪ್ಯೂರ್ಲಿ ಸ್ಕಿನ್ ಅಂತ ಏನು ಹೇಳ್ತೇವೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಸಿಸ್ಟಮಿಕ್ ಇನ್ವಾಲ್ವ್ಮೆಂಟ್ ಅಂದರೆ ದೇಹದ ಅಂಡರ್ಲಿಂಗ್ ಸಿಸ್ಟಮ್ ಕೂಡ ಇನ್ವಾಲ್ವ್ ಆಗ್ಬೋದು. ಈಗ ಸಪೋಸ್ ಹೇಳಬೇಕು ಅಂದರೆ ನಾವು ಏನಂತ ಹೇಳ್ತೇವೆ, ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಯೂಶ್ವಲಿ ಸೋರಿಯಾಟಿಕ್ ಪೇಷಂಟ್ಸಲ್ಲಿ ಏನಾಗಿರುತ್ತೆ ಅಂದರೆ ಕಂಪೇರ್ ಟು ಜನರಲ್ ಪಾಪ್ಯುಲೇಷನ್ ಅವರಲ್ಲಿ ಹೈಯರ್ ಇನ್ಸಿಡೆನ್ಸ್ ಆಫ್ ಡಯಾಬಿಟಿಸ್ ಇರ್ಬೋದು, ಅಥವಾ ಹೈಪರ್ ಟೆನ್ಷನ್ ಅಂದರೆ ಹೈ ಬಿ ಪಿ ಇರ್ಬೋದು, ಅಥವಾ ಡಿಸ್ಲಿಪಿಡಿಮೆ ಅಂದರೆ ಕೊಲೆಸ್ಟ್ರಾಲ್ ಅಬ್ನಾರ್ಮಲಿಟೀಸ್ ಇರ್ಬೋದು. ಈ ಥರ ಥಿಂಗ್ಸ್ ಯೂಶ್ವಲಿ ಕಂಪೇರ್ ಟು ಜನರಲ್ ಪಾಪ್ಯುಲೇಷನ್ ಸೋರಿಯಾಟಿಕ್ ಪೇಷಂಟ್ಸಲ್ಲಿ ಜಾಸ್ತಿ ಇರುತ್ತೆ. ಇದು ಮೂರು ಪುಟ್ ಟುಗೆದರ್ ಲೈಕ್ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಆ್ಯಂಡ್ ಡಿಸ್ಲಿಪಿಡಿಮೆ ಪುಟ್ ಟುಗೆದರ್ ಏನು ನಾವು ಹೇಳ್ತೇವೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಅದು ಸೋರಿಯಾಟಿಕ್ ಪೇಷಂಟ್ಸಲ್ಲಿ ಜಾಸ್ತಿ ಕಂಡುಬರೋ ಚಾನ್ಸಸ್ ಇರ್ತದೆ. ಸೊ ಇಂಥ ವಿಷಯದಲ್ಲಿ ಮೆಟಬಾಲಿಕ್ ಸಿಂಡ್ರೋಮ್ ಯಾವಾಗ ಇನ್ಸಿಡೆನ್ಸ್ ಜಾಸ್ತಿ ಆಗ್ತದೆ ಅಂಥ ಪೇಷಂಟ್ಸಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ನಾವೇನು ಹೇಳ್ತೇವೆ, ಸ್ಟ್ರೋಕ್ ಆಗಿರ್ಬೋದು ಅಥವಾ ಟ್ರಾನ್ಸಿಯಂಟ್ ಇಸ್ಚೆಮಿಕ್ ಅಟ್ಯಾಕ್ಸ್ ಅಂತ ಇರ್ಬೋದು, ಈ ಎಲ್ಲ ತೊಂದರೆಗಳು ಬರುವಂಥ ಚಾನ್ಸಸ್ ಇರ್ತದೆ. ಈಗ ಈ ಎಲ್ಲ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರ್ತದೆ, ಅಂದರೆ ಯಾವ ರೀತಿ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಓಕೆ, ಟ್ರೀಟ್ಮೆಂಟ್ ಅಗೇನ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಸೋರಿಯಾಸಿಸ್. ಯಾವ ಥರ ಟೈಪಲ್ಲಿ ಬರ್ತಾ ಇದೆ, ಸೋರಿಯಾಸಿಸ್ ವಲ್ಗಾರಿಸಲ್ಲಿ ಬರ್ತಾ ಇದೆಯಾ, ಅಥವಾ ಪುಸ್ಟುಲರ್ ಸೋರಿಯಾಸಿಸ್ ಅಂತ ನಾನು ಏನು ಮೆನ್ಷನ್ ಮಾಡಿದೆ ಅದರಲ್ಲಿ ಬರ್ತಾ ಇದ್ದಾರಾ, ಅಥವಾ ಬೇರೆ ಪ್ರೆಸೆಂಟೇಷನ್ ಲೈಕ್ ಎರಿಥ್ರೋಡರ್ಮಿಕ್ ಫುಲ್ ಬಾಡಿ ಇನ್ವಾಲ್ವ್ ಆಗಿದ್ವಾ, ಈ ಥರ ಮಾರ್ಫಾಲಜಿಕಲ್ ಟೈಪ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸಪೋಸ್ ಸೋರಿಯಾಸಿಸ್ ವಲ್ಗಾರಿಸ್ ಬಗ್ಗೆ ಮಾತಾಡಬೇಕು ಅಂದರೆ ಲೋಕಲೈಸ್ಡ್ ವೇರಿಯಂಟ್ ಇದೆ ಅಂತ ಹೇಳಿ ಜಸ್ಟ್ ಪಾಮ್ಸ್ ಆ್ಯಂಡ್ ಸೋಲ್ಸ್ ಅಷ್ಟೇ ಇನ್ವಾಲ್ವ್ ಆಗಿದ್ವಿ, ಅಥವಾ 1 or 2 ಪ್ಲಾಕ್ಸ್ ಅಷ್ಟೇ ಇದೆ ಅಂತ ಹೇಳಿದರೆ, ಲೆಸ್ ದೆನ್ 10% ಬಾಡಿ ಸರ್ಫೇಸ್ ಏರಿಯಾ ಇನ್ವಾಲ್ವ್ ಆಗಿದೆ ಅಂತ ಹೇಳಿದರೆ, ಯೂಶುವಲಿ ಫಸ್ಟ್ ಲೈನ್ ಅಂತ ಹೇಳಿದರೆ ಟಾಪಿಕಲ್ ಕಾರ್ಟಿಕೋಸ್ಟೀರಾಯ್ಡ್ಸ್ ಅಂತ, ಅಂದರೆ ಹೈಪೋಟೆಂಟ್ ಆರ್ ಮಿಡ್ ಪೊಟೆಂಟ್ ಡಿಪೆಂಡಿಂಗ್ ಆನ್ ದ ಯಾವ ಏರಿಯಾ ಇನ್ವಾಲ್ವ್ ಆಗಿದೆ ಅದರ ಪ್ರಕಾರ ನಾವು ಸ್ಟೀರಾಯ್ಡ್ಸ್ ಯೂಸ್ ಮಾಡ್ಬೋದು. ಶಾರ್ಟ್ ಟರ್ಮಿಗೆ ಲೈಕ್ ಲಾಂಗ್ ಟರ್ಮ್ ಸ್ಟೀರಾಯ್ಡ್ಸ್ ಅಗೇನ್ ಹ್ಯಾಸ್ ಇಟ್ಸ್ ಓನ್ ಸೈಡ್ ಎಫೆಕ್ಟ್ಸ್. ಸೊ ಶಾರ್ಟ್ ಟರ್ಮ್ ಆಗಿ ಟಾಪಿಕಲ್ ಸ್ಟೀರಾಯ್ಡ್ಸನ್ನು ಯೂಸ್ ಮಾಡ್ಬೋದು. ಅಲಾಂಗ್ ವಿತ್ ದಟ್ ಎಮೋಲಿಯನ್ಸ್ ಅಂದರೆ ಮಾಯ್ಶ್ಚರೈಸೇಷನ್ ಆಫ್ ದ ಸ್ಕಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸಪೋಸ್ ಈಗ ಲೆಸ್ ದೆನ್ 10% ಇಲ್ಲ, ಮೋರ್ ದೆನ್ 10% ಇದೆ ಪೇಷಂಟ್ಸಿಗೆ ಅಂತ ಹೇಳಿದರೆ, ಅಥವಾ ನಾವೀಗ ಏನು ಕ್ರೀಮ್ಸ್ ಏನು ಕೊಟ್ಟಿದ್ದೇವೆ ಅದು ಅಷ್ಟು ಇಂಪ್ರೂವ್ಮೆಂಟ್ ಬರ್ತಾ ಇಲ್ಲ ಅಂತ ಹೇಳಿದರೆ, ನಾವು ಸೆಕೆಂಡ್ ಸ್ಟೆಪ್ ಹೋಗ್ಬಿಟ್ಟು ಸಿಸ್ಟಮಿಕ್ ಏಜೆಂಟ್ಸ್ ಅಂತ ಹೇಳಿದರೆ ಮಾತ್ರೆಗಳು ಅಥವಾ ಇಂಜೆಕ್ಷನ್ಗಳನ್ನು ಕೂಡ ಟ್ರೈ ಮಾಡ್ಬೋದು. ಸೊ ಈಗ ಮಾತ್ರೆಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಅಗೇನ್ ಬೇಸ್ಲೈನ್ ಇನ್ವೆಸ್ಟಿಗೇಷನ್ಸ್ ಮಾಡಿಸಬೇಕು. ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದರೆ ಪೇಷಂಟ್ಸ್ ಒನ್ ಟೈಮ್ ಟ್ರೀಟ್ಮೆಂಟ್ ತೊಗೊಂಡು ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಆನ್ ಆ್ಯಂಡ್ ಆಫ್. ಅವರಿಗೆ ಇಂಪ್ರೂವ್ಮೆಂಟ್ ಬರುತ್ತೆ ಮತ್ತು ಸ್ಟಾಪ್ ಮಾಡ್ತಾರೆ, ಮತ್ತು ಅಗೇನ್ ಓವರ್ ದ ಕೌಂಟರ್ ಅಂದರೆ ಅವರೇ ಹೋಗ್ಬಿಟ್ಟು ಫಾರ್ಮಸಿಗೆ ಹೋಗ್ಬಿಟ್ಟು ಅವರವರೇ ಪರ್ಚೇಸ್ ಮಾಡಿಕೊಂಡು ಕಂಟಿನ್ಯೂ ಮಾಡುವಂಥ ಅಭ್ಯಾಸ ಇರ್ತದೆ. ಸೊ ಆ ಥರ ಏನಾದರೂ ಈ ಥರ ಇದ್ದರೆ ಅದನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಬಿಕಾಸ್ ಕ್ರೀಮ್ಸ್ ಯೂಶ್ವಲಿ ಪೇಷಂಟ್ಸಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ಎನಿವೇ ಕ್ರೀಮ್ಸ್ ಎಲ್ಲ ಔಟ್ಸೈಡ್ ಬಾಡಿಗೆ ಅಷ್ಟೇ ಹಚ್ಚೋದು, ಅದರಲ್ಲಿ ಏನೋ ಒಳಗಡೆ ಏನು ಸೈಡ್ ಎಫೆಕ್ಟ್ಸ್ ಏನು ಆಗೋದಿಲ್ಲ ಅಂತ ಯೂಶ್ವಲಿ ಅವರಲ್ಲಿ ಭಾವನೆ ಇದಿರ್ತದೆ. ಸೊ ಅದು ಕಂಪ್ಲೀಟ್ಲಿ
ಇಟ್ಸ್ ನಾಟ್ ರೈಟ್. ಸೊ ಏನು ಹೇಳ್ತೇವೆ ನಾವು ಟಾಪಿಕಲ್ ಸ್ಟೀರಾಯ್ಡ್ಸ್ ಅಂತ ಏನು ಯೂಸ್ ಮಾಡ್ತೇವೆ ಅದನ್ನು ಹೈಯರ್ ಅಮೌಂಟ್ ಯೂಸ್ ಮಾಡಿದರೆ ಸಿಸ್ಟಮಿಕ್ ಎಬ್ಸಾರ್ಪ್ಷನ್ ಕೂಡ ಆಗುವಂಥ ಚಾನ್ಸಸ್ ಇರ್ತದೆ, ಅದರಿಂದ ಸಿಸ್ಟಮಿಕ್ ಕಾಂಪ್ಲಿಕೇಶನ್ಸ್ ಕೂಡ ಆಗ್ಬೋದು. ದೆನ್ ಟಾಕಿಂಗ್ ಅಬೌಟ್ ಸಿಸ್ಟಮಿಕ್ ಏಜೆಂಟ್ಸ್ ಅಂದರೆ ಓರಲ್ ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ಸ್ ಬಗ್ಗೆ ಅಂತ ಹೇಳಿದರೆ ಕಾಮನ್ಲಿ ಟ್ರೈಡ್ ಮೆಡಿಕೇಶನ್ಸ್ ಅಂತ ಹೇಳಿದರೆ ಈಗ ಮಿಥೋಟ್ರೆಕ್ಸಿಟ್ ಅಂತ ಏನು ಹೇಳ್ತೇವೆ ಅದು ವೀಕ್ಲಿ ಒನ್ಸ್ ತಗೊಳ್ಳುವಂಥ ಟ್ಯಾಬ್ಲೆಟ್. ಸೊ ದೆನ್ ಸೈಕ್ಲೋಸ್ಪೋರಿನ್ ಅಂತ ಇದೆ, ಅದನ್ನು ಕೂಡ ಟ್ರೈ ಮಾಡ್ಬೋದು, ಅದು ಕೂಡ ಒಳ್ಳೆ ರಿಸಲ್ಟ್ಸ್ ಕೊಡ್ತದೆ. ಏಪ್ರಮಿಲಾಸ್ಟನ್ನು ಟ್ರೈ ಮಾಡ್ಬೋದು. ಸೊ ಇದು ಯಾವ ಮೆಡಿಕೇಶನ್ಸ್ ಯಾವ ಪೇಷಂಟ್ಸಲ್ಲಿ ಟ್ರೈ ಮಾಡಬೇಕು ಅಂತ ಹೇಳಿದರೆ ಅದನ್ನು ಅವರು ಡರ್ಮಟಾಲಜಿಸ್ಟ್ ಬಗ್ಗೆ ಹೋಗಿ ಅದನ್ನು ಡಿಸ್ಕಸ್ ಮಾಡಬೇಕು. ಯಾಕಂದರೆ ಒಂದು ಟ್ಯಾಬ್ಲೆಟ್ ಅಥವಾ ಒಂದು ಕ್ರೀಮ್ ಎಲ್ಲ ಯೂನಿವರ್ಸಲ್ ಆಗಿ ಎಲ್ಲ ಪೇಷಂಟ್ಸ್ಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಗೇನ್ ಈಗ ಮಿಥೋಟ್ರೆಕ್ಸಿಟ್ ಅಂತ ನಾನು ಏನು ಮೆನ್ಷನ್ ಮಾಡಿದೆ ಅದನ್ನು ಕ್ಯಾಟಗರಿ ಎಕ್ಸ್ ಅಂತ ಹೇಳ್ತೇವೆ. ಸಪೋಸ್ ಇಫ್ ಫೀಮೇಲ್ ಆರ್ ಅ ಮೇಲ್ ಅವರು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಿದ್ದಾರೆ ಅಥವಾ ಈಗ ಲ್ಯಾಕ್ಟೇಟಿಂಗ್ ಇದ್ದಾರೆ ಅಂತ ಹೇಳಿದರೆ ಅಂಥ ಡ್ರಗ್ಸನ್ನು ಅವಾಯ್ಡ್ ಮಾಡಬೇಕು. ಆಗ ನಾವು ಸೇಫರ್ ಆಪ್ಷನ್ಸಿಗೆ ಹೋಗಬೇಕಾಗ್ತದೆ. ಸೊ ಈ ಎಲ್ಲ ಡ್ರಗ್ಸ್ ತಗೊಳ್ಳುವಾಗ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಕೆಲವೊಂದು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕಾಗ್ತದೆ. ಲೈಕ್ ಕಂಪ್ಲೀಟ್ ಬ್ಲಡ್ ಕೌಂಟ್ ಇರ್ಬೋದು ಅಥವಾ ಲಿವರ್ ಫಂಕ್ಷನ್ಸ್ ಟೆಸ್ಟ್ ಇರ್ಬೋದು, ರೀನಲ್ ಫಂಕ್ಷನ್ಸ್ ಟೆಸ್ಟ್ ಇರ್ಬೋದು, ಇದನ್ನೆಲ್ಲ ಬೇಸ್ ಲೈನ್ ಆಗಿ ಒಮ್ಮೆ ಮಾಡಿಸ್ಕೊಳ್ಬೇಕು. ಸಪೋಸ್ ಅದರಲ್ಲಿ ಏನಾದರೂ ಆಲ್ರೆಡಿ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಎಲ್ಲ ಮೆಡಿಕೇಶನ್ಸ್ ಎಲ್ಲ ಪೇಷಂಟ್ಸ್ಗೆ ಕೊಡಲಿಕ್ಕೆ ಆಗೋದಿಲ್ಲ. ಅಗೇನ್ ವಿಲ್ ಹ್ಯಾವ್ ಟು ಟೇಕ್ ಅ ಕಾಲ್ ಅಕಾರ್ಡಿಂಗ್ಲಿ. ಸಪೋಸ್ ಆ್ಯಂಡ್ ಒಂದ್ಸಲ ಆಲ್ರೆಡಿ ಸ್ಟಾರ್ಟ್ ಮಾಡಿದ ಮೇಲೂ ಕೂಡ ವೀಕ್ಲಿ ಅಥವಾ ಮಂತ್ಲಿ ಫಾಲೋ ಅಪ್ ಮಾಡುವಾಗ ಕೂಡ ರಿಪೀಟ್ ಮಾಡ್ತೇವೆ ಬ್ಲಡ್ ಇನ್ವೆಸ್ಟಿಗೇಷನ್ಸ್. ಯಾಕಂದರೆ ಏನಾದರೂ ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ಸ್ ಆಗಿರ್ಬೋದು ಅಥವಾ ಆ ಮೆಡಿಕೇಶನ್ಸ್ ಏನು ಸ್ಟಾರ್ಟ್ ಮಾಡಿದೆ ಅದರಿಂದ ಸಿಸ್ಟಮಿಕ್ ಈಗ ಸೈಡ್ ಎಫೆಕ್ಟ್ಸ್ ಆಗಿರ್ಬೋದು ಅಂತ ಪೇಷಂಟ್ಸಲ್ಲಿ ಯೂಶಲಿ ಫಾಲೋ ಅಪ್ಪಲ್ಲಿ ಕೂಡ ಬ್ಲಡ್ ಟೆಸ್ಟ್ ಎಲ್ಲ ರಿಪೀಟ್ ಮಾಡ್ತೇವೆ. ಈಗ ರೀಸೆಂಟಾಗಿ ಬಂದಿರೋದು ಅಂತ ಹೇಳಿದರೆ ಬಯೋಲಾಜಿಕಲ್ಸ್ ಅಂತ ಏನು ನಾವು ಕರಿತೇವೆ. ಸೊ ಕಂಪೇರ್ ಟು ದ ಡ್ರಗ್ಸ್, ಈಗ ಮುಂಚೆ ಓರಲ್ ಅಥವಾ ನಾನು ಏನು ಟಾಪಿಕಲ್ ಮೆಡಿಕೇಶನ್ಸ್ ಅಂತ ಏನು ಹೇಳಿದೆ, ಕಂಪೇರ್ ಟು ದೀಸ್ ಟು ಮೆಡಿಕೇಶನ್ಸ್ ಬಯೋಲಾಜಿಕಲ್ಸ್ ಏನಿದೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡಲ್ಲಿ ಬರ್ತದೆ, ಬಟ್ ಇಟ್ ಹ್ಯಾಸ್ ಅ ಈಕ್ವಲ್ ಎಫಿಕಸಿ. ಸೊ ಈಗ ಅಫೋರ್ಡೆಬಲ್ ಪೇಷಂಟ್ಸ್ ಇದ್ದರೆ ಅವರಿಗೆ ಬಯೋಲಾಜಿಕಲ್ಸ್ ಕೂಡ ಟ್ರೈ ಮಾಡ್ಬೋದು. ಲೈಕ್ ಸೆಕ್ಯುಕಿನಿಮಾಬ್ ಇರ್ಬೋದು, ಉಸ್ಯುಕಿನಿಮಾಬ್ ಇರ್ಬೋದು, ಅಡಲಿಮಿಮಾಬ್ ಇರ್ಬೋದು, ಈ ಥರ ಇಂಜೆಕ್ಷನ್ಸ್. ಲೈಕ್ ಅದು ಡೋಸೇಜ್ ಒಂದರಿಂದ ಒಂದು ವೇರಿ ಆಗ್ತದೆ. ಲೈಕ್ ವೀಕ್ಲಿ ಒನ್ ಇಂಜೆಕ್ಷನ್ ಫಾರ್ ಫಸ್ಟ್ 4 weeks, ದೆನ್ ಮಂತ್ಲಿ ಕೂಡ ತಗೊಳ್ಬೋದು, ಮತ್ತು ಮೇಂಟೆನೆನ್ಸ್ ಮೇಲೆ ಇಡ್ಬೋದು. ಸೊ ಇಲ್ಲ ಇದು ಯಾವುದಕ್ಕೂ ಪೇಷಂಟ್ಸ್ ಒಪ್ಪಿಗೆ ಇಲ್ಲ ಅಂತ ಹೇಳಿದರೆ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಫೋಟೋಥೆರಪಿ, ಏನು ಲೈಟ್ ಥೆರಪಿ ಅಂತ ಏನು ಹೇಳ್ತೇವೆ ನಾವು. ಯೂಶಲಿ ಈಗ ಫುಲ್ ಬಾಡಿ ಇನ್ವಾಲ್ವ್ಮೆಂಟ್ ಆಗಿರೋ ಪೇಷಂಟ್ಸ್ಗೆ ಅಥವಾ ಲೋಕಲೈಸ್, ಈಗ ಕೆಲವೊಂದು ಪೇಷಂಟ್ಸ್ಗೆ ಏನು ಹೇಳ್ತಾರೆ ಅಂತ ಹೇಳಿದರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ ಕೂಡಲೇ ಕೆಲವು ಬಾಡಿ ಪಾರ್ಟ್ಸ್ದು ಲೀಷನ್ಸ್ ಏನಿದೆ, ರ್ಯಾಷಸ್ ಏನಿದೆ ಇಂಪ್ರೂವ್ ಆಗ್ತಿದೆ, ವೆರಸ್ ಫ್ಯೂ ಲೀಷನ್ಸ್ ಏನಿದೆ ಅದು ಇಂಪ್ರೂವ್ಮೆಂಟ್ ಬರ್ತಾ ಇಲ್ಲ ಅಂತ ಇರೋ ಇದರಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ ಲೋಕಲೈಸ್ ಫೋಟೋಥೆರಪಿ, ಪೂವಾ ಥೆರಪಿ ಇರ್ಬೋದು ಅಥವಾ ನ್ಯಾರೋ ಬ್ಯಾಂಡ್ ಥೆರಪಿ ಏನಿರ್ಬೋದು ಅದನ್ನು ನಾವು ಸ್ಟಾರ್ಟ್ ಮಾಡ್ಬೋದು. ಇದು ಯೂಶ್ವಲಿ ಇನ್ ಕ್ಲಿನಿಕ್ ಪ್ರೊಸೀಜರ್ಸ್, ಬಿಕಾಸ್ ಫೋಟೋಥೆರಪಿ ಸೆಟಪ್ ಬೇಕು, ಅದನ್ನು ಮನೆಯಲ್ಲಿ ಅವರಿಗೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ಅಂತ ಹೇಳಿದರೆ ಸಪೋಸ್ ಕೆಲವು ಪೇಷಂಟ್ಸಿಗೆ ಅದು ಫೋಟೋಥೆರಪಿ ವರ್ಕೌಟ್ ಯಾಕಾಗಲ್ಲ ಅಂದರೆ ಯೂಶ್ವಲಿ ಅದು 2 to 3 times a week ಹಾಸ್ಪಿಟಲ್ಗೆ ಬಂದು ಮಾಡುವಂಥದ್ದು. ಸೊ ಇನ್ ಆ್ಯಂಡ್ ಅರೌಂಡ್ ಪ್ಲೇಸಲ್ಲಿ ಇರುವವರು ಬಂದು ಮಾಡಿಸ್ಕೊಳ್ತಾರೆ, ಬಟ್ ಕೆಲವರು ದೂರದಲ್ಲಿರೋ ಪೇಷಂಟ್ಸ್ಗೆಲ್ಲ ಇದು ಸ್ವಲ್ಪ ಕಷ್ಟ ಆಗ್ತದೆ. ಸೊ ಅಂಥ ಪೇಷಂಟ್ಸ್ಗೆ ನಾವು ಪೂವಸಾಲ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಒಂದು ಮಾತ್ರೆ ತೊಗೊಂಡ್ಬಿಟ್ಟು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಮಾಡುವಂಥದ್ದು, ದ್ಯಾಟ್ ಅಗೇನ್ ವರ್ಕ್ಸ್ ಈಕ್ವಲಿ ಗುಡ್. ಆದರೆ ಈಗ ಇದೆಲ್ಲ ಟ್ರೀಟ್ಮೆಂಟ್ಗಳಾದ ಮೇಲೆ ಒಬ್ಬ ವ್ಯಕ್ತಿ ಇದೆಲ್ಲ ಟ್ರೀಟ್ಮೆಂಟ್ಗಳನ್ನು ತಗೊಂಡ ಮೇಲೆ ಕ್ಯೂರ್ ಆಗುತ್ತಾ ಅಂದರೆ ಕಂಪ್ಲೀಟಾಗಿ ಕ್ಯೂರ್ 100% ಕ್ಯೂರ್ ಆಗುತ್ತಾ? ಅಗೇನ್ ಸೋರಿಯಾಸಿಸ್ಗೆ ಕ್ಯೂರ್ ಅಂತ ಏನೂ ಇಲ್ಲ. ಯೂಶಲಿ ಏನಂತ ಹೇಳಿದ್ರೆ ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ ಮೇಲೆ ಟೈಮ್ ತೊಗೊಳ್ತದೆ. ಕೆಲವು ಪೇಷಂಟ್ಸಿಗೆ ಸ್ವಲ್ಪ ಲೈಕ್ ವಿದಿನ್ ಫ್ಯೂ ವೀಕ್ಸ್, ಲೈಕ್ 4 to 6 weeks ಇಂಪ್ರೂವ್ಮೆಂಟ್ ಬರ್ತು ಅಂತ ಹೇಳಿದರೆ, ಫ್ಯೂ ಪೇಷಂಟ್ಸ್ಗೆ ಲೈಕ್ ಮೇ ಬಿ ಲಿಟಲ್ ಲಾಂಗರ್ ತೊಗೊಳ್ಬೋದು. ಬಟ್ ಫೈನಲಿ ಏನಂತ ಹೇಳಿದರೆ ಟ್ರೀಟ್ಮೆಂಟನ್ನು ಒಂದು ಯೂನಿವರ್ಸಲ್ ಟ್ರೀಟ್ಮೆಂಟ್ ಅಂತ ನಾನೇನೂ ಇಲ್ಲ. ಲೈಕ್ ಈಗ ಒಂದು ಪೇಷಂಟ್ಗೆ ಕೂಡ ಇನಿಷಿಯಲಿ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಫ್ಯೂ ಡ್ರಗ್ಸನ್ನು ಯೂಸ್ ಮಾಡಿದ್ರೇ ಲೈಕ್ ಮತ್ತೆ ಅದನ್ನು ಮೇಂಟೆನೆನ್ಸ್ಗೆ ನಾವು ಶಿಫ್ಟ್ ಮಾಡ್ಬೋದು. ಲೈಕ್ ಒಂದು ಡ್ರಗ್ ಈಗ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಲೈಫ್ ಲಾಂಗ್ ಆ ಪೇಷಂಟ್ ಆ ಡ್ರಗ್ ಮೇಲೆ ಇಡಬೇಕು ಅಂತ ಏನೂ ಇಲ್ಲ. ಸೊ ಇನಿಷಿಯಲಿ ಇಂಟೆನ್ಸಿವ್ ಫೇಸ್ ಅಂತ ಏನು ಹೇಳ್ತೇವೆ, ಆಗ ಸ್ವಲ್ಪ ಸ್ಟ್ರಾಂಗರ್ ಡ್ರಗ್ ಕೊಟ್ಟು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತೇವೆ. ಆಮೇಲೆ ಮೇಂಟೆನೆನ್ಸ್ ಥೆರಪಿ, ಇದರ್ ಓರಲ್ ಮೆಡಿಕೇಶನ್ಸ್ ಕೂಡ ಕೊಡ್ಬೋದು, ಇಲ್ಲದಿದ್ದರೆ ಜಸ್ಟ್ ಕ್ರೀಮ್ಸ್ ಆ್ಯಂಡ್ ಲೋಷನ್ಸಿಂದ ಕೂಡ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡ್ಬೋದು. ಬಟ್ ಕ್ಯೂರ್ ಅಂತ ಏನಂತ ಹೇಳ್ತೇವೆ ಸೋರಿಯಾಸಿಸ್ಗೆ, ಅದು ಯೂಶ್ವಲಿ ಏನೂ ಇರಲ್ಲ. ಸೊ ಬಟ್ ಮೇಂಟೈನ್ ಮಾಡಿ ಇಡ್ಬೋದು. ಮತ್ತು ಸಿವಿಯಾರಿಟಿ ಅಗೇನ್ ಮೋರ್ ಸಿವಿಯರ್ ಡಿಸೀಸ್ ಇನಿಷಿಯಲ್ ಪ್ರೆಸೆಂಟೇಷನಲ್ಲಿ ಇತ್ತು ಅಂತ ಹೇಳಿದರೆ ಅದನ್ನು ಸಿವಿಯಾರಿಟಿನ ಬ್ರಿಂಗ್ ಡೌನ್ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಅದೇ ರೀತಿ ಇಂಥ ಒಂದು ಸಮಸ್ಯೆ ಇರುವಂಥ ವ್ಯಕ್ತಿಯ ಆಹಾರ ಕ್ರಮ ಯಾವ ರೀತಿ ಇರಬೇಕು ಅಥವಾ ಡಯಟ್ ಯಾವ ರೀತಿ ಇರಬೇಕು? ಡಯಟ್, ಸೋರಿಯಾಸಿಸಲ್ಲಿ ಡಯಟ್ ಹ್ಯಾಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಈಗ ಸೋರಿಯಾಸಿಸ್ ಪೇಷಂಟ್ಸ್ ಯೂಶ್ವಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಒಬೇಸ್ ಪೇಷಂಟ್ಸ್ ಅಥವಾ ಓವರ್ ವೆಯ್ಟ್ ಆಗಿರೋ ಪೇಷಂಟ್ಸಿಗೆ ಕಾಂಪ್ಲಿಕೇಶನ್ಸ್, ಸೋರಿಯಾಟಿಕ್ ಕಾಂಪ್ಲಿಕೇಶನ್ಸ್ ಏನಿರುತ್ತೆ ಅದು ಮಚ್ ಮೋರ್ ಅಂತ ಹೇಳ್ತೇವೆ. ಲೈಕ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದಾಗೆ ಸ್ಟ್ರೋಕ್ ಇರ್ಬೋದು ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್ ಅಥವಾ ಟ್ರಾನ್ಸಿಯಂಟ್ ಇಸ್ಚೆಮಿಕ್ ಅಟ್ಯಾಕ್ಸ್, ಸೊ ಇದೆಲ್ಲ ಮೆಟಬಾಲಿಕ್ ಸಿಂಡ್ರೋಮ್, ಇದೆಲ್ಲ ಏನಿದೆ. ಸೊ ಓವರ್ ವೆಯ್ಟ್ ಅಥವಾ ಒಬೇಸ್ ಪೇಷಂಟ್ಸಲ್ಲಿ ಮಚ್ ಮೋರ್ ಕಾಮನ್ ದ್ಯಾನ್
ಪೇಷಂಟ್ ವಿತ್ ಅ ನಾರ್ಮಲ್ BMI. ಸೊ ಡಯಟ್ ಬಗ್ಗೆ ಮಾತಾಡಬೇಕು ಅಂತ ಏನು ಹೇಳಿದರೆ, ಎನಿ ಫುಡ್ ದಟ್ ಈಸ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳಿದರೆ, ಹಣ್ಣು, ತರಕಾರಿ ಇರ್ಬೋದು, ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು, ಅಥವಾ ಫಿಶಲ್ಲಿ omega-3 ಆ್ಯಂಡ್ omega-6 ಫ್ಯಾಟಿ ಆಸಿಡ್ಸ್, ಎನಿಥಿಂಗ್ ದಟ್ ಹ್ಯಾಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ಇಟ್ಸ್ ರಿಚ್ ಇನ್ ಆ್ಯಂಟಿ ಇನ್ಫ್ಲಮೇಟ್ರಿ ಏಜೆಂಟ್ಸ್ ಇರುತ್ತೆ, ಅದನ್ನು ತೊಗೊಳ್ಬೋದು. ಸೊ ಏನೇನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದರೆ, ಆಯಿಲಿ ಐಟಮ್ಸ್ ಅಥವಾ ಎನಿಥಿಂಗ್ ದಟ್ ಹ್ಯಾಸ್ ಹೈ ಕ್ಯಾಲರೀಸ್, ಜಂಕ್ ಫುಡ್ ಇರ್ಬೋದು, ಅಥವಾ ಇದು ಏನು ಹೇಳ್ತಾರೆ ರೆಡ್ ಮೀಟ್ ಇರ್ಬೋದು, ಅದನ್ನೆಲ್ಲ ಬೆಟರ್ ಅವಾಯ್ಡ್ ಮಾಡಲಿಕ್ಕೆ. ಈಗ ನೀವು ಆಲ್ರೆಡಿ ಹೇಳಿದಾಗೆ ಇದು ಕ್ಯೂರ್ ಆಗುವಂಥ ಸಮಸ್ಯೆ ಅಲ್ಲ ಅಂತ ಹೇಳಿದ್ರಿ, ಆದರೆ ಒಮ್ಮೆ ಒಂಚೂರು ಕಡಿಮೆ ಆಯಿತು ಅಂತಂದಾಗ ಮತ್ತೆ ಈಗ ರಿಪೀಟ್ ಆಗ್ಬೋದು, ಅಥವಾ ಅದೇ ಜಾಗದಲ್ಲಿ ಆಗ್ಬೋದಾ, ಬೇರೆ ಎಲ್ಲಿಯಾದರೂ ಆಗ್ಬೋದಾ? ಅಗೇನ್ ಡಿಪೆಂಡ್ಸ್ ಆನ್ ಪೇಷಂಟ್ ಟು ಪೇಷಂಟ್. ಅದೇ ಜಾಗದಲ್ಲಿ ಕೂಡ ಆಗ್ಬೋದು, ಅಥವಾ ಬೇರೆ ಸ್ಪ್ರೆಡ್ ಕೂಡ ಆಗ್ಬೋದು. ಈಗ ಓಲ್ಡರ್ ಲೀಷನ್ಸ್, ಓಲ್ಡರ್ ರ್ಯಾಷಸ್ ಏನಿರುತ್ತೆ ಅದು ಇಂಪ್ರೂವ್ಮೆಂಟ್ ಆಗ್ತಾನೂ ಇರ್ಬೋದು, ಅಥವಾ ನ್ಯೂವರ್ ರ್ಯಾಷಸ್ ಕೂಡ ಬರ್ಬೋದು. ಸೊ ಅಗೇನ್ ಪೇಷಂಟ್ನ ಫಾಲೋ ಅಪ್ ಅಲ್ಲಿ ಇಡೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಇದೆಲ್ಲ ಸಮಸ್ಯೆಗಳಿಗೆ ಈಗಿನ ಕಾಲದವರು ಇದ್ದಾರೆ, ಬಟ್ ಹೆಚ್ಚಾಗಿ ಅಂದರೆ ಈ ಹಳ್ಳಿಗಳಲ್ಲೆಲ್ಲ ಮೂಢನಂಬಿಕೆಗಳು ಜಾಸ್ತಿ ಅಂತ ಹೇಳ್ಬೋದು. ಪೇಟೆಗಿಂತ ಹಳ್ಳಿ ಜಾಗದಲ್ಲಿ ಇಂಥ ಸ್ಕಿನ್ ಪ್ರಾಬ್ಲಮ್ಗಳು ಬಂದಾಗ ಏನೊಂದು ಮೂಢನಂಬಿಕೆಗಳಿರ್ಬೋದು, ಅಥವಾ ಮನೆ ಮದ್ದುಗಳನ್ನು ಮಾಡುವಂಥವ್ರು ಜಾಸ್ತಿ ಇರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಾ ಅಂತ? ಅಗೇನ್ ಸೋರಿಯಾಸಿಸ್ ಬಂದಾಗ ಫಸ್ಟ್ ಇನಿಷಿಯಲಿ ಯಾವಾಗ ಡಯಾಗ್ನೋಸಿಸ್ ಮಾಡ್ತೇವೆ ಅದು ವೆರಿ ಇಂಪಾರ್ಟೆಂಟ್. ಯೂಶ್ವಲಿ ಏನಾಗುತ್ತೆ ಹಳ್ಳಿ ಕಡೆಯಲ್ಲಿ, ಇದರ್ ಬಿಕಾಸ್ ಆಫ್ ದ ಮೂಢನಂಬಿಕೆ ನೀವು ಹೇಳಿದಾಗೆ, ಇಲ್ಲ ಅವೈಲೇಬಿಲಿಟಿ ಇರಲ್ಲ, ಹಾಸ್ಪಿಟಲ್ ಫೆಸಿಲಿಟೀಸ್ ಇರಲ್ಲ, ಅಥವಾ ಡರ್ಮಟಾಲಜಿಸ್ಟ್ ಅವೈಲೇಬಿಲಿಟಿ ಇರಲ್ಲ, ಅಂಥ ಕಾರಣಗಳಿಂದ ಅವರು ಡಾಕ್ಟರ್ನ ರೀಚ್ ಆಗೋದು ತುಂಬ ಡಿಲೇ ಆಗ್ತದೆ. ಸೊ ಆ ಟೈಮಲ್ಲಿ ಡ್ಯೂರಿಂಗ್ ದಟ್ ಪೀರಿಯಡ್ ಆಗ ಸ್ವಲ್ಪ ಲೋಕಲೈಸ್ಡ್ ಸ್ವಲ್ಪ ಇರೋ ಲೀಷನ್ಸ್ ಏನಿದೆ ಅಥವಾ ಡಿಸೀಸ್ ಏನಿದೆ ಫುಲ್ ಬಾಡಿ ಕೂಡ ಸ್ಪ್ರೆಡ್ ಆಗಿರ್ಬೋದು. ಅಥವಾ ಅವರು ಏನಂತ ಹೇಳಿದರೆ, ಎಷ್ಟೊಂದು ಪೇಷಂಟ್ಸ್ ನಾವು ಕ್ಲಿನಿಕಲ್ಲಿ ಅಥವಾ OPDಯಲ್ಲಿ ನೋಡ್ತೇವೆ. ಸೊ ಅವರು ಏನೋ ಮನೆಯಲ್ಲಿ ಹಚ್ಕೊಂಡು ಬರ್ತಾರೆ, ಅಥವಾ ಅದನ್ನು ಸೋರಿಯಾಸಿಸ್ ಬದಲು ಇನ್ನೊಂದು ಇರಿಟೆಂಟ್ ಕಾಂಟ್ಯಾಕ್ಟ್ ಅಂತ ಏನು ಹೇಳ್ತೇವೆ, ಬಿಕಾಸ್ ಆಫ್ ಏನಲ್ಲ, ಅಥವಾ ಗಿಡ ಮೂಲಿಕೆಗಳು ಹಚ್ಚಿರ್ಬೋದು, ಅಥವಾ ಏನೋ ಇರಿಟೆಂಟ್ ಹಚ್ಚಿರ್ಬೋದು. ಆಗ ಎರಡು ಡಿಸೀಸ್ ಒಟ್ಟು ಮಾಡ್ಕೊಂಡು ಬರ್ತಾರೆ, ಒಂದು ಸೋರಿಯಾಸಿಸ್, ಇನ್ನೊಂದು ಇರಿಟೆಂಟ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್. ಸೊ ಅಂಥ ಪೇಷಂಟ್ಸಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗಲೂ ಕೂಡ ಸೊ ಅದು ಲಾಂಗರ್ ತಗೊಳ್ತದೆ ಕಡಿಮೆ ಆಗಲಿಕ್ಕೆ. ಸೊ ಅಂಥ ಪೇಷಂಟ್ಸಿಗೆ, ಅಥವಾ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಓವರ್ ದ ಕೌಂಟರ್ ಫಾರ್ಮಸಿಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಅವರೇ ತಗೊಂಡು ಕ್ರೀಮನ್ನು ಹಚ್ಕೊಳ್ತಾ ಇರ್ತಾರೆ. ಸೊ ಅಂಥ ಇದರಲ್ಲಿ ಆ ಟ್ರೀಟ್ಮೆಂಟಿಗೆ ಕೂಡ ಸೈಡ್ ಎಫೆಕ್ಟ್ಸ್ ಅವರವರೇ ಮಾಡ್ಕೊಂಡು ಬರ್ತಾರೆ. ಸೊ ಬೆಸ್ಟ್ ಥಿಂಗ್ ಏನಂತ ಹೇಳಿದರೆ, ಯಾವಾಗ ಎನಿ ಸ್ಕಿನ್ ಲೀಷನ್ಸ್, ನಾಟ್ ಜಸ್ಟ್ ಸೋರಿಯಾಸಿಸ್, ಯಾವುದೇ ಸ್ಕಿನ್ ಕಂಪ್ಲೇಂಟ್ಸ್ ಇರ್ಬೋದು, ಬೆಟರ್ ಟು ವಿಸಿಟ್ ಅ ಡರ್ಮಟಾಲಜಿಸ್ಟ್ ಅಟ್ ದ ಅರ್ಲಿಯೆಸ್ಟ್. ಓಕೆ, ಈಗ ಈ ಒಂದು ಸೋರಿಯಾಸಿಸ್ ಸಮಸ್ಯೆಗೂ ಬೇರೆ ಸ್ಕಿನ್ ಅಲರ್ಜಿಗಳಿಗಿರುವಂಥ ವ್ಯತ್ಯಾಸಗಳು, ತುಂಬ ಜನ ಏನು ಸಮಸ್ಯೆ ಆದರೂ ಕೂಡ ಅದೊಂದು ಎಲರ್ಜಿ ಆಗಿದೆ ಅನ್ನುವಂಥದ್ದು ನೆಗ್ಲೆಕ್ಟ್ ಮಾಡ್ತಾರೆ ನೀವು ಹೇಳಿದಾಗೆ. ಸೊ ಅದಕ್ಕೂ ಇರುವಂಥ ವ್ಯತ್ಯಾಸ? ಈಗ ಸೋರಿಯಾಸಿಸ್ಗಿಂತ ಮಚ್ ಮೋರ್ ಕಾಮನ್ ಅಂತ ಹೇಳಿದರೆ, ಯೂಶ್ವಲಿ ಈಗ ಸೆಕೆಗಾಲದಲ್ಲಿ ಇರ್ಬೋದು, ಅಥವಾ ನಮ್ಮದು ಕೋಸ್ಟಲ್ ಏರಿಯಾಸಲ್ಲಿ ಇರ್ಬೋದು ಅಂತ ಹೇಳಿದರೆ ಡರ್ಮಟೋಫೈಟೋಸಿಸ್ ಏನಂತ ಹೇಳಿ ಫ್ರಿಂಗ್ ವರ್ಮ್ ಇನ್ಫೆಕ್ಷನ್ಸ್ ಅಥವಾ ಫಂಗಲ್ ಇನ್ಫೆಕ್ಷನ್ಸ್ ಅಂತ ನಾವೇನು ಕರಿತೇವೆ. ಸೊ ಅದು ಕೂಡ ಯೂಶ್ವಲಿ ಅದು ಒಳಗಡೆ ಕವರ್ಡ್ ಏರಿಯಾಸಲ್ಲಿ ಕಂಡು ಬಂದ್ರೂ ಕೆಲವೊಮ್ಮೆ ಎಕ್ಸ್ಟೆನ್ಸಿವ್ ಡಿಸೀಸ್ ಇದ್ದಾಗ ಹೊರಗಡೆನೂ ಕೈಯಲ್ಲಿ ಅಥವಾ ಮೈಯಲ್ಲಿ ಎಲ್ಲ ಕಾಣಿಸ್ಕೊಳ್ಬೋದು. ಸೊ ಯೂಶ್ವಲಿ ಏನಾಗ್ತದೆ ಅಂತ ಹೇಳಿದರೆ, ಆಗ ಲೈಕ್ ನಾನ್ ಡರ್ಮಟಾಲಜಿಸ್ಟ್ ಅಥವಾ ಈಗ ಬೇರೆಯವ್ರ ಜೊತೆ ಹೋದರೆ ಅವರಿಗೆ ಡಿಫ್ರೆಂಟ್ ಡರ್ಮಟೋಫೈಟೋಸಿಸ್ ಅಥವಾ ಸೋರಿಯಾಸಿಸ್, ಫಂಗಲ್ ಇನ್ಫೆಕ್ಷನ್ ಅಥವಾ ಸೋರಿಯಾಸಿಸ್ ಅಂತ ಡಿಫ್ರೆನ್ಸ್ ಮಾಡೋದು ಕಷ್ಟ ಆಗ್ಬೋದು. ಸೊ ಅಂತ ಇದರಲ್ಲಿ ಏನಾಗ್ತದೆ ಅಂತ, ಯೂಶ್ವಲಿ ಸೋರಿಯಾಟಿಕ್ ಪೇಷಂಟ್ಸ್ ಕೂಡ ಆಂಟಿಫಂಗಲ್ಸ್ ಅಂತ ಹೇಳಿದ್ರೆ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಹೇಳಿಬಿಟ್ಟು ಫ್ಯೂ ವೀಕ್ಸ್ ಇಂದ ಮಂತ್ಸ್ ಕೂಡ ಅವರು ಆಂಟಿಫಂಗಲ್ಸ್ ಯೂಸ್ ಮಾಡಿರೋ ಇನ್ಸಿಡೆಂಟ್ಸ್ ಉಂಟು. ಸೊ ಯೂಶ್ವಲಿ ಒಂದು ಕಾಮನ್ ಕಂಡೀಷನ್ ಅಂತ ಹೇಳಿದರೆ ಅದೇ ಫಂಗಲ್ ಇನ್ಫೆಕ್ಷನ್ಸ್. ಇಲ್ಲದಿದ್ದರೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಕೂಡ ನಾವೇನು ಹೇಳ್ತೇವೆ. ಈಗ ಸೋರಿಯಾಸಿಸ್ ಮತ್ತು ಕಾಂಟ್ಯಾಕ್ಟ್ ಡರ್ಮಟೈಟಿಸ್, ಯೂಶ್ವಲಿ ಎಲ್ಲಾದರೂ ಸೋರಿಯಾಸಿಸ್ ಜಸ್ಟ್ ಪಾಮ್ಸ್ ಆ್ಯಂಡ್ ಸೋಲ್ಸಲ್ಲಿ ಮಾತ್ರ ಅಫೆಕ್ಟ್ ಆಗ್ತಿದೆ ಅಂತ ಹೇಳಿದರೆ ಅದನ್ನು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂದರೆ ಅಲರ್ಜಿ ಇರೋ ಡಿಸೀಸ್ ಅಂತ ಹೇಳ್ತೇವೆ. ಅದರಿಂದ ಡಿಫ್ರೆನ್ಷಿಯೇಟ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಇಂಥ ಇದರಲ್ಲಿದ್ದಾಗ ಅವರು ಬೆಟರ್ ಟು ವಿಸಿಟ್ ಡರ್ಮಟಾಲಜಿಸ್ಟ್, ಸೊ ದಟ್ ನಾವು ಏನಂತ ಹೇಳಿದ್ರೆ ಡೆಫಿನೆಟಿವ್ ಡಯಾಗ್ನೋಸಿಸ್ ಮಾಡ್ಬೋದು, ಇದರ್ ಜಸ್ಟ್ ಬೈ ಕ್ಲಿನಿಕಲ್ ಎಕ್ಸಾಮಿನೇಷನ್, ಇಲ್ಲ ಬೇಕಿದ್ರೆ ಸಪೋಸ್ ಕನ್ಫರ್ಮೇಷನ್ಗೆ ಏನಾದರೂ ತೊಂದರೆ ಆಗ್ತಾ ಇದೆ, ಕ್ಲಿನಿಕಲ್ ಡಯಾಗ್ನೋಸಿಸ್ ಆಗ್ತಾ ಇಲ್ಲ ಅಂತ ಹೇಳಿದರೆ ನಾನು ಆಲ್ರೆಡಿ ಹೇಳಿದಾಗೆ ಹಿಸ್ಟೋಪ್ಯಾಥಾಲಜಿ ಅಂತ ಏನು ಹೇಳ್ತೇವೆ, ಸ್ಕಿನ್ ಬಯೋಪ್ಸಿ ಮಾಡಿಬಿಟ್ಟು ಅದನ್ನು ಕನ್ಫರ್ಮ್ ಮಾಡೋ ಕೂಡ ಆಪ್ಷನ್ಸ್ ಇದೆ. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಸೋರಿಯಾಸಿಸ್ ಸಮಸ್ಯೆ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತ ತಿಳಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ಸಮಸ್ಯೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಂಡ್ವಿ. ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್.